ಎಲ್ರಿಗೂ ನಮಸ್ಕಾರ. ಮತ್ತೆ ಲಾಕ್ಡೌನ್ ಆಗುತ್ತಾ? ಇದು ತುಂಬಾ ದೊಡ್ಡ ಪ್ರಶ್ನೆ ಎಲ್ರಿಗೂ. ಯಾಕಂದ್ರೆ ನಿನ್ನೆ ಮೋದಿ ಅವರು ಹೇಳಿರುವಂತ ಒಂದು ಸ್ಟೇಟ್ಮೆಂಟ್ ಇಂದ ಇವಾಗ ನಮ್ಮ ಭಾರತದಲ್ಲಿ ಇರೋರ್ಗೆಲ್ರಿಗೂ ತುಂಬಾನೇ ಭಯ ಆಗಿರುತ್ತೆ, ಅಥವಾ ಏನಪ್ಪಾ ಮಾಡೋದು ಅನ್ನೋ ತರ ಆಗಿರುತ್ತೆ. ಆದ್ರೆ ಮತ್ತೆ ಲಾಕ್ಡೌನ್ ಆಗತ್ತೆ ಅಂತ ಮೋದಿ ಅವರು ಎಲ್ಲೂ ಹೇಳಿಲ್ಲ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಈ ಇನ್ಫಾರ್ಮೇಶನ್ ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗ್ಲಿ ಏನಾಗಿದೆ ಅಂತ. ಸೊ ದಟ್ ಮೋದಿ ಅವರು ಏನ್ ಹೇಳಿದ್ದು ಅಂತ ಹೇಳಿದ್ರೆ, ಲಾಕ್ಡೌನ್ ಅಲ್ಲಿ ನಾವು ಎದುರಿಸಿದಂತಹ ಪರಿಸ್ಥಿತಿಗಳು ಮತ್ತೆ ಬರಬಹುದು ಮುಂಬರುವ ದಿನಗಳಲ್ಲಿ, ಯುದ್ಧ ಕಂಟಿನ್ಯೂ ಆದ್ರೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಯಾವ ತರ ಪರಿಸ್ಥಿತಿಗಳು ಬರ್ಬೋದು ಅಂತ ಹೇಳಿದ್ರೆ, ಲೈಕ್ ಹಣದ ಪ್ರಾಬ್ಲಮ್ ಆಗ್ಬೋದು. ಅಂದ್ರೆ ಇಂಟರ್ನೆಟ್ ಏನಾದ್ರೂ ಸ್ಟಾಪ್ ಆದ್ರೆ ಕ್ಯಾಶೇ ಎಲ್ಲಾ ಕಡೆ ಕ್ಯಾರಿ ಆಗೋದು. ಸೊ ಆ ತರ ಪ್ರಾಬ್ಲಮ್ಸ್ ಆಗ್ಬೋದು. ಅದ್ ಬಿಟ್ರೆ ಪೆಟ್ರೋಲಿಯಂ ಪ್ರಾಬ್ಲಮ್ ಆಗ್ಬೋದು. ಅದ್ ಬಿಟ್ರೆ ಈ ತರ ಇನ್ನಿತರ ಪ್ರಾಬ್ಲಮ್ಸ್ ಆಗಬಹುದು ಅನ್ನೋ ಚಾನ್ಸಸ್ ಹೇಳ್ತಾ ಇದಾರೆ ವಿನಃ ಮತ್ತೆ ಲಾಕ್ಡೌನ್ ಆಗತ್ತೆ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಸೊ ಇದ್ರ ಜೊತೆ ನಾವ್ ಏನೇನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಆಸ್ ಅ ನಾವು ಭಾರತೀಯ ಪ್ರಜೆ ಆಗಿ ಅಥವಾ ನಾವು ಕಾಮನ್ ಮ್ಯಾನ್ ಗಳಾಗಿ ಅಂತ ಹೇಳಿದ್ರೆ, ಆದಷ್ಟು ಕ್ಯಾಶ್ ನ ಕ್ಯಾರಿ ಮಾಡಕ್ ಟ್ರೈ ಮಾಡ್ಬೇಕು. ಅದ್ರ ಜೊತೆ ಇಂಟರ್ನೆಟ್ ಇಲ್ದಿರೋಂತ ಕೆಲವೊಂದು ಮುಖ್ಯವಾದಂತ ಆಪ್ ಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಬೇಕು. ಇದ್ರ ಜೊತೆ ಇನ್ವೆಸ್ಟ್ಮೆಂಟ್, ಹೊಸ ಇನ್ವೆಸ್ಟ್ಮೆಂಟ್ ನಮ್ಮ ಮಿಡ್ಲ್ ಕ್ಲಾಸ್ ಅವ್ರು ಹಾಕ್ತಾ ಇದೀವಿ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಅಂಡ್ ಇದ್ರ ಜೊತೆ ಇನ್ನೇನಪ್ಪಾ ಅಂತ ಹೇಳಿದ್ರೆ, ಅಪ್ಡೇಟ್ಸ್ ಗಳನ್ನ ನೋಡ್ತಾ ಇರಿ. ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ, ಇದ್ರ ಬಗ್ಗೆ ಅಪ್ಡೇಟ್ಸ್ ಗಳನ್ನ ತಿಳ್ಕೊತಾ ಇರಿ. ಸುಮ್ನೆ ರ್ಯಾಂಡಮ್ ಆಗಿ ಯಾರೋ ವಿಡಿಯೋ ಮಾಡ್ತಾರೆ ಅಂತ ಹೇಳಿ ಅದನ್ನ ನೋಡಿ ಹೌದಂತೆ ಅಂತೆಕಂತೆ ಬಿಟ್ಟು ಡೈಲಿ ಅಪ್ಡೇಟ್ಸ್ ನ ಫಾಲೋ ಮಾಡಿ. ಡೈಲಿ ಹಂಡ್ಸ್ ಅಲ್ಲಿ ಆಲ್ಮೋಸ್ಟ್ ಬರ್ತಾ ಇರುತ್ತೆ, ಅದನ್ನ ಫಾಲೋ ಮಾಡಿ. ಅದ್ ಬಿಟ್ರೆ ಈ ತರ ಇನ್ಫಾರ್ಮೇಶನ್ ಕೊಡುವಂತ ಇನ್ಫ್ಲೂಯೆನ್ಸರ್ಸ್ ನ ಫಾಲೋ ಮಾಡಿ. ಇಲ್ಲ ಅಂದ್ರೆ ನಿಜವಾಗ್ಲೂ ಯಾರೋ ಏನೋ ಹೇಳಿದ್ರು ಅಂತ ಪೆಟ್ರೋಲ್ ತಗೊಂಡ್ಬಂದು ಇಟ್ಕೊಂಡ್ಬಿಡೋದು, ಇಲ್ಲ ಇನ್ಯಾರೋ ಏನೋ ಹೇಳಿದ್ರು ಅಂತ LPG ಗಳನ್ನ ತುಂಬಿಸ್ಕೊಂಡ್ಬಿಡೋದು. ಈ ತರ ಮಾಡಿದ್ರೆ ನೀವು ಇನ್ನೂ ಬೇರೆ ಯಾರಿಗೂ ಅದು ಸಿಗದೆ ಇರುವಂತ ಚಾನ್ಸಸ್ ಆಗ್ಬೋದು. ಸೊ ಹಂಗಾಗಿ ಈ ತರ ಮೇನ್ ಯಾವ್ದು ಇನ್ಫಾರ್ಮೇಶನ್ಸ್ ಕೊಡ್ತಾರೋ ಆ ತರ ಇನ್ಫ್ಲೂಯೆನ್ಸರ್ಸ್ ನ ಫಾಲೋ ಮಾಡಿ. ಇಲ್ಲ ಅಂದ್ರೆ ಡೈಲಿ ಹ್ಯಾಂಡ್ಸ್ ನ ಫಾಲೋ ಮಾಡಿ. ಡೈಲಿ ಹ್ಯಾಂಡ್ಸ್ ನ ಫಾಲೋ ಮಾಡಿ ಅಂತ ನನ್ಗೆ ಎಲ್ಲಾ ರೀಲ್ ಗಳಲ್ಲೂ ಹೇಳ್ತೀನಿ. ಸೊ ಅದರಿಂದ ನಿಮ್ಗೆ ಒಂದಷ್ಟು ವಿಚಾರಗಳು ತಿಳಿಯುತ್ತೆ. ಸೊ ಇದನ್ನ ಹೇಳಿದ್ದಾರೆ ವಿನಃ ಲಾಕ್ಡೌನ್ ಆಗತ್ತೆ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸದ್ಯಕ್ಕೆ ಇದು ನಾನಾ ಮೂಲಗಳಿಂದ ನನಗ್ ಬಂದಿರೋ ಅಪ್ಡೇಟ್ಸ್. ನಾನು ತುಂಬಾ ಸರ್ಚ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಇದೇ ತರ ಮೋರ್ ಅಪ್ಡೇಟ್ಸ್ ಗೆ ಗಿರಿಪ್ರಿಯಾ ಲೈಫ್ ಸ್ಟೈಲ್ ನ ಫಾಲೋ ಮಾಡಿ. ಹಾಗೆ ಈ ರೀಲ್ ನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.